ಎಲ್ಲರಿಗೂ ನಮಸ್ಕಾರ. ಪ್ರಾಕ್ಟೀಸ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. ಈಗಾಗಲೇ 15 ಪ್ರಶ್ನೆಗಳು ಬಿಡಿಸಿದ್ವಿ. ಈಗ ಮುಂದುವರೆದ ಪ್ರಶ್ನೆ ಯಾವ್ದಂದ್ರೆ 16ನೇ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ ಸೈನ್ ಅಲ್ಫಾ ಇಸ್ ಈಕ್ವಲ್ ಟು 1/2 ಮತ್ತು ಕಾಸ್ ಬೀಟಾ ಇಸ್ ಈಕ್ವಲ್ ಟು 1/2 ಆದರೆ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಡ್ಯಾಶ್. ಆಪ್ಷನ್ ಎ 0 ಡಿಗ್ರಿ, ಆಪ್ಷನ್ ಬಿ 30 ಡಿಗ್ರಿ, ಆಪ್ಷನ್ ಸಿ 60 ಡಿಗ್ರಿ, ಆಪ್ಷನ್ ಡಿ 90 ಡಿಗ್ರಿ. ಇಲ್ಲಿ ನೋಡಿದ ತಕ್ಷಣ ಏನೋ ಬಹಳ ಡಿಫಿಕಲ್ಟ್ ಐತೆ ಅಂತ ಅನ್ಸುತ್ತೆ, ಬಟ್ ಬಹಳ ಸರಳ ಇರ್ತೈತೆ. ಇಲ್ಲಿ ಸೈನ್ ಅಲ್ಫಾ ಕೊಟ್ಟಿದಾರ 1/2 ಅಂತೇಳಿ, ಕಾಸ್ ಬೀಟಾ ಕೊಟ್ಟಿದ್ದಾರೆ 1/2. ಅಲ್ಫಾ ಅಂದ್ರೆ ಒಂದ್ ಯಾವ್ದೋ ಕೋನ್ ಅಂತ ಅರ್ಥ. ಸೈನ್ ಎಷ್ಟು ಡಿಗ್ರಿ ಇದ್ದಾಗ ಬೆಲೆ 1/2 ಆಕತಿ. ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತದ ಕೋಷ್ಟಕ ಸೈನ್ 0 = 0, ಸೈನ್ 30 = 1/2 ಈ ತರ ಕೋಷ್ಟಕ. ಇಲ್ಲಿ ಅಲ್ಫಾ ಇದ್ದಲ್ಲಿ ಎಷ್ಟು ಇಟ್ರ 1/2 ಆಕತಿ ಅಂದ್ರೆ 30 ಡಿಗ್ರಿ ಇಟ್ರ. ಅದೇ ರೀತಿ ಕಾಸ್ ಬೀಟಾ ಅಂದ್ರೆ ಒಂದು ಕೋನ, ಬೀಟಾ ಇದ್ದಲ್ಲಿ ಎಷ್ಟು ಡಿಗ್ರಿ ಕೋನ ಇಟ್ರ ಈ ಸಮೀಕರಣ ಸಮ ಆಕತಿ. ಅಂದ್ರೆ ಕಾಸ್ ಎಷ್ಟು ಡಿಗ್ರಿ ಅಂದ್ರೆ 1/2, ಕಾಸ್ 60 ಡಿಗ್ರಿ ಅಂದ್ರೆ 1/2. ಹಾಗಾಗಿ ನಮಗೀಗ ಅಲ್ಫಾ ಬೆಲೆ ಗೊತ್ತಾಯ್ತು, ಬೀಟಾ ಬೆಲೆ ಗೊತ್ತಾಯ್ತು. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು? ಅಲ್ಫಾ ಬೆಲೆ 30, ಬೀಟಾ ಬೆಲೆ 60. ಎಷ್ಟಾಯ್ತು? 30, 60, 90 ಡಿಗ್ರಿ. ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ ಡಿ 90 ಡಿಗ್ರಿ ಸರಿಯಾದ. ಒಳ್ಳೆ ಪ್ರಶ್ನೆ ನೋಡ್ರಿ. sec a ಪ್ಲಸ್ tan a ಇಂಟು 1 - sin a = ಡ್ಯಾಶ್. ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ ಸರಿ ಅಂತೇಳಿ ಇದನ್ನ ಸಿಂಪ್ಲಿಫೈ ಮಾಡ್ಬೇಕು. ಆಲ್ರೆಡಿ ನಮಗೆ ಎಲ್ಲ ಅನುಪಾತಗಳು ಗೊತ್ತದು, ತ್ರಿಕೋನಮಿತಿ ಅನುಪಾತಗಳು. ಸೈನ್ ಅಂದ್ರೆ 1/cosec, ಆಮೇಲೆ ಕಾಸ್ ಅಂದ್ರೆ 1/sec, ಟ್ಯಾನ್ ಅಂದ್ರ ಸೈನ್ ಅಪಾನ್ ಕಾಸ್, ಕಾಸ್ ಅಂದ್ರ ಕಾಟ್ ಅಪಾನ್ ಸೈನ್. ಆ ತರ ಇವನ್ನ ಸೆಕ್ ಇರ್ತದನ್ನ ಹೆಂಗ್ ಬರೀತೀನಿ ನಾನು? 1/cos ಅಂತ ಬರೀತೀನಿ. ಟ್ಯಾನ್ ಎ ಅನ್ನ ಸೈನ್ ಎ ಅಪಾನ್ ಕಾಸ್ ಎ ಅಂತ ಹೇಳ್ತೀನಿ. ಇದು ಆಸ್ ಇಟ್ ಈಸ್ ಇಂಟು 1 - sin a. ಇಲ್ಲಿ ಕಾಸ್ ಎ ಅಂದ್ರೆ ಇವು ಭಿನ್ನ ರಾಶಿಗಳದು, ಅವುಗಳ ಮಧ್ಯೆ ಪ್ಲಸ್ ಚಿಹ್ನೆ ಇದ್ರ ಛೇದಗಳ ಲಸ ಕಂಡು ಹಿಡಿಬೇಕು. ಛೇದ ಎರಡು ಸೇಮ್ ಇರೋದ್ರಿಂದ ಲಸ ಏನಾಗ್ತತಿ? ಸೇಮ್ ಆಗ್ತದೆ. ಕಾಸ್ ಎನ ಬರ್ತೈತಿ. ಕಾಸ್ ಎ ಒಂದೇ ಒಂದೊಂದೇ 1 ಪ್ಲಸ್ ಸೈನ್ ಎ ಒಂದೇ ಸೈನ್ ಎ ಇಂಟು 1 - sin a. ಇದು ನೋಡ್ರಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ತರ ಕಾಣಾಕತ್ತೈತಿ. ಈಗ ಅಂದ್ರೆ ಏನರ್ಥ? a² - b². a² ಅಂದ್ರೆ 1² ಅಂದ್ರೆ 1 ಮೈನಸ್ b² ಅಂದ್ರೆ sin² a ಅಪಾನ್ ಕಾಸ್ ಎ. ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ತರ ಕಾಣ್ತೈತಿ. a² ಅಂದ್ರೆ 1² ಅಂದ್ರೆ 1, b² ಅಂದ್ರೆ sin². 1 - sin² a ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಪ್ರಕಾರ sin² a ಪ್ಲಸ್ cos² a ಅಂದ್ರೆ 1. ಆ ಸೂತ್ರದ ಪ್ರಕಾರ 1 - sin² a ಅಂದ್ರೆ cos² a ಅಪಾನ್ ಕಾಸ್ ಎ. cos² a ಇಲ್ಲಿ ಕಾಸ್ ಎ ಅನ್ನೋ 2 ಅದಾವ, ಇಲ್ಲಿ 1 ಐತಿ, 1 ಕ್ಯಾನ್ಸಲ್ ಆಯ್ತು. ಉಳಿದದ್ದೇನ? ಕಾಸ್ ಎ. ಅದು ಯಾವ ಸರಿಯಾದ ಉತ್ತರ? ಆಪ್ಷನ್ ಡಿ ಕಾಸ್ ಎ ಸರಿಯಾದ. ನೋಡ್ರಿ, ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಕೊಟ್ಟಿರೋ 4 ಆಯ್ಕೆಯಲ್ಲಿ ಯಾವ್ದೈತಿ ಸರಿಯಾದ ರಿಲೇಷನ್? ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು 3 ಸ್ಟ್ಯಾಂಡರ್ಡ್ ಫಾರ್ಮುಲಾ ಅದಾವ. sin² a ಪ್ಲಸ್ cos² a = 1, 1 ಪ್ಲಸ್ tan² a = sec² a, cot² a = 1 ಪ್ಲಸ್ cosec² a. ನೇರ ಸೂತ್ರನ ಕೇಳಿದಾರ ಡೈರೆಕ್ಟ್ ಆಗಿ. ಹಾಗಾಗಿ ಆಪ್ಷನ್ ಡಿ ನೋಡ್ರಿ, cot² θ = 1 ಪ್ಲಸ್ cosec² θ. ಇದು ಸರಿ ಐತಿ. ಆಪ್ಷನ್ ಡಿ ಸರಿಯಾದ ಉತ್ತರ. ನೋಡಿ, ಎ ಬಿಂದು ನಿರ್ದೇಶಾಂಕಗಳು 0 ಮತ್ತು 5, ಬಿ ಬಿಂದು ನಿರ್ದೇಶಾಂಕಗಳು -5 ಮತ್ತು 0. ಈ ಬಿಂದುಗಳ ನಡುವಿನ ದೂರವು ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ ಸರಿ ಆಗ್ತದೆ? ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವ ಸೂತ್ರ d = √x2 - x1² ಪ್ಲಸ್ y2 - y1². ಈ ಸೂತ್ರದಲ್ಲಿ ಈ ಬಿಂದು ನಿರ್ದೇಶಾಂಕಗಳನ್ನ x1 y1 ಅಂತೇಳಿ ತಗೊಳ್ಳೋಣ. ಇದು x2 y2. ಬೆಲೆ ಸೂತ್ರದಲ್ಲಿ ಬೆಲೆಗಳನ್ನ ತುಂಬೋಣ. x2 ಅಂದ್ರೆ ಯಾವ್ದು? -5 ಮೈನಸ್ x1 ಅಂದ್ರ 0 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರ 0, y1 ಅಂದ್ರ -5 ಸ್ಕ್ವೇರ್ -5 -0. -5 ಎರಡು ಮೈನಸ್ ಇದ್ರೆ ಕೂಡಿಸ್ಬೇಕು. -5ಕ್ಕ 0 ಕೂಡಿಸಿದ್ರೆ -5 ಆಕತಿ. -5 2 ಸರಿ ಕೂಡಿಸಿದ್ರೆ 25. 0 - 5 ಅಂದ್ರೆ -5, -5 ಹೋಲ್ ಸ್ಕ್ವೇರ್ ಅಂದ್ರೆ ಅದನ್ನ ಗುಣಿಸಿದ್ರೆ
ಅಂದ್ರೆ 2 ಸರಿ ಇಟ್ಟು ಗುಣಿಸಿದ್ರೆ -5 ಪ್ಲಸ್ 25 ಆಗ್ತೈತಿ. ಪ್ಲಸ್ 25 ಪ್ಲಸ್ 50 ಆಯ್ತು. ಇದನ್ನ ಒಂದು ವರ್ಗ ಸಂಖ್ಯೆ ಇನ್ನೊಂದು ವರ್ಗವಲ್ಲ ಸಂಖ್ಯೆ ಗೊಂಡಂತಾಗಿ ಬರ್ಕೋಬೇಕು. ಅಂದ್ರೆ 25 × 50 ಅಂತ ಬರ್ಕೋಬೇಕು. 25 ವರ್ಗವನ್ನು ಹೊರಗೆ ತೆಗೆದ್ರೆ 5, ಒಳಗೆ ಏನು ಉಳಿತು 2. ಹಾಗಾಗಿ 5√2 ಮಾನಗಳು ಬರ್ತೈತಿ. ಕೊಟ್ಟಿರೋ ಆಯ್ಕೆಗಳಲ್ಲಿ ಯಾವ ಸರಿ? ಆಪ್ಷನ್ ಸಿ 5√2 ಮಾನಗಳು ಸರಿಯಾಗುತ್ತೆ. ಎ ಬಿಂದು ನಿರ್ದೇಶಾಂಕಗಳು 2, 3, ಬಿ ಬಿಂದು ನಿರ್ದೇಶಾಂಕಗಳು 4, ಕೆ, ಸಿ ಬಿಂದು ನಿರ್ದೇಶಾಂಕಗಳು 6, -3. ಈ 3 ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆ ಯ ಬೆಲೆ ಕಂಡುಹಿಡಿಯಿರಿ. ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ ಸರಿ? 3 ಬಿಂದುಗಳು ಸರಳ ರೇಖಾಗತವಾಗಿದ್ರ ಅಂದ್ರೆ ತ್ರಿಭುಜ ಉಂಟಾಗೋದಿಲ್ಲ. 3 ಏಕರೇಖಾಗತವಾಗಿಲ್ಲ ಬಿಂದುಗಳನ್ನು ಸೇರಿಸಿದ ಮಾತ್ರ ತ್ರಿಭುಜ ಉಂಟಾಗೈತಿ. 3 ಬಿಂದುಗಳು ಒಂದೇ ರೇಖೆ ಮೇಲೆ ಇದಾವೆ ಅಂದ್ರೆ ಅರ್ಥ ಏನು? ಅಲ್ಲಿ ತ್ರಿಭುಜ ಉಂಟಾಗಿಲ್ಲ. ಆದ್ದರಿಂದ ತ್ರಿಭುಜ ವಿಸ್ತೀರ್ಣ 0 ಆಗಿರ್ತೈತಿ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರದಲ್ಲಿ ಇವನ್ನ x1 y1, x2 y2, x3 y3 ಅಂತೇಳಿ ತಗೊಂಡು ಸೂತ್ರದಲ್ಲಿ ಬೆಲೆ ತುಂಬಿ ಸುಲಭೀಕರಿಸ. ತ್ರಿಭುಜ ವಿಸ್ತೀರ್ಣ 0. ಈ 2 ಇಲ್ಲೇ ಭಾಗಿಸ್ತೈತಿ, ಈ ಕಡೆ ಕಳಿಸಿ ಗುಣಿಸ್ತೈತಿ. ಏನ್ ನೋಡಿತ್ತು ನೋಡಿ, x1 ಅಂದ್ರ 2, y2 k ಮೈನಸ್ y3 -3 ಐತಿ, ಬ್ರಾಕೆಟ್ ಒಳಗೆ ಇತ್ತನ್ನ -3 ಪ್ಲಸ್ x2 4 y3 -3 ಐತಿ ಮೈನಸ್ y1 3 ಪ್ಲಸ್ x3 6 y1 3 y2 k. ಸುಲಭೀಕರಿಸಿ. 0 × 2 0 2 ಬ್ರಾಕೆಟ್ ಒಳಗೆ k -+ 3 ಪ್ಲಸ್ 4 ಇಂಟು -3 2 -− ಕೂಡಿಸಿದ್ರೆ -6 ಆಯ್ತು. 6 ಇದು ನೇರವಾಗಿ ಗುಣಾಕಾರ ಮಾಡಿದ್ರೆ ನಡೀತದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6 × 18 ಪ್ಲಸ್ ಇಂಟು ಮೈನಸ್ 6k. ಇದನ್ನು ಕೂಡ ಅದೇ ರೀತಿ ಗುಣಾಕಾರ ಮಾಡಿ. 2 × k 2k ಪ್ಲಸ್ 2 × 6 ಪ್ಲಸ್ ಇಂಟು ಮೈನಸ್ 4 × 24 ಪ್ಲಸ್ 18 ಮೈನಸ್ 6k. ಗುಣಾಕಾರ ಮಾಡೋದಾಗಿದ್ರೆ ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ಅಂಕಿ ಸಂಖ್ಯೆಗಳು ಎಷ್ಟಾಗ್ತದೆ ನೋಡ್ರಿ. 18 6 24 ಪ್ಲಸ್ 24 ಮೈನಸ್ 24. 18 6 2 ಪ್ಲಸ್ ಪ್ಲಸ್ ಅದಾವು. ಪ್ಲಸ್ 18 ಪ್ಲಸ್ 6 ಪ್ಲಸ್ 24 24 ಕಳೆದ್ರೆ 0 ಅಂದ್ರೆ ಇದು ಸೇರಿ ಇದ್ರ ಜೊತೆ ಮೈನಸ್ ಆಯ್ತು. ಉಳಿದದ್ದೇನು 6k 2k ಐತಿ. ಇದು ಮೈನಸ್ ಐತಿ, ಇದು ಪ್ಲಸ್ ಐತಿ. 6 2 ಕಳೆದ್ರೆ ಮೈನಸ್ 4k ಆಯ್ತು. ಕೆ ಜೊತೆ -4 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. 0/-4 = k. 0 ಯಾವ ಸಂಖ್ಯೆಯಿಂದ ಭಾಗಿಸಿದ್ರು ಕೂಡ 0 ಬರ್ತೈತಿ. ಹಾಗಾಗಿ ಕೆ ಬೆಲೆ 0. ಆಪ್ಷನ್ ಬಿ 0 ಸರಿಯಾಗುತ್ತೆ. ಎ ಬಿಂದು ನಿರ್ದೇಶಾಂಕ 4 -3, ಬಿ ಬಿಂದು ನಿರ್ದೇಶಾಂಕಗಳು ಎ ಬಿ. ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ಮೂಲ ಬಿಂದುವಾಗಿದ್ದರೆ ಎ ಮತ್ತು ಬಿ ಬೆಲೆಗಳು ಕ್ರಮವಾಗಿ. ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ ಸರಿ? ಇಲ್ಲಿ ಗ್ರಾಫ್ ಒಳಗೆ ನೋಡ್ರಿ, ಎರಡು ಬಿಂದುಗಳನ್ನ ಸೇರಿಸುವಂತ ರೇಖಾಖಂಡದ ಮಧ್ಯ ಬಿಂದು ಯಾವ್ದಾಗಿತ್ತಂದ್ರೆ ಮೂಲ ಬಿಂದು ಅಂತ ಹೇಳಿದ್ದಾರೆ. ಅಂದ್ರೆ ಇದು ಮೂಲ ಬಿಂದು ಅಂತ ತಕ್ಷಣ ನಮ್ಗೆ ಏನ್ ಗೊತ್ತಿರ್ಬೇಕು? ಮೂಲ ಬಿಂದು ನಿರ್ದೇಶಾಂಕಗಳು 0 ಮತ್ತು 0 ಗೊತ್ತಿರ್ಬೇಕು. ಮಧ್ಯ ಬಿಂದು ಅಂತ ಹೇಳಿದಾರ. ಮಧ್ಯ ಬಿಂದು ನಿರ್ದೇಶಾಂಕ ಕಂಡುಹಿಡಿಯುವ ಸೂತ್ರ x2 + x1/2 ಅಥವಾ x1 + x2/2 yn + y2/2. ಇಲ್ಲಿ ಮಧ್ಯ ಬಿಂದು ಯಾವ್ದನ್ನೋದು ಕೊಟ್ಟಾರ, ಮೂಲ ಬಿಂದು. ಹಾಗಾಗಿ ಮೂಲ ಬಿಂದು ನಿರ್ದೇಶಾಂಕಗಳು 0 0. ಇಲ್ಲಿ ಇದು x1 y1, x2 y2. x1 ಅಂದ್ರೆ ಎಷ್ಟು? 4. x2 ಅಂದ್ರೆ a/2. y1 ಅಂದ್ರೆ -3. y2 ಅಂದ್ರೆ b/2. x ನಿರ್ದೇಶಾಂಕವು x ನಿರ್ದೇಶಾಂಕಕ್ಕೆ ಸಮ ಇರ್ತೈತಿ, y ನಿರ್ದೇಶಾಂಕ y ನಿರ್ದೇಶಾಂಕಕ್ಕೆ ಸಮ ಇರ್ತೈತಿ. ನಾವು a ಬೆಲೆ ಕಂಡುಹಿಡಿಯಬೇಕಾದ್ರೆ ಇದಕ್ಕೆ ಈಕ್ವಲ್ ಮಾಡೋದು. ಅಂದ್ರ 4 + a/2 = 0 ಮಾಡ್ಬೇಕು. 2 ಇಲ್ಲೇ ಭಾಗಿಸ್ತೈತಿ, ಈ ಕಡೆ ಕಳಿಸಿದ್ರೆ ಗುಣಿಸ್ತೈತಿ.
4 ಪ್ಲಸ್ ಎ 2 ಇಲ್ಲೇ 0 ಜೊತೆ ಗುಣಿಸಿದ್ರೆ 0 ಆಯ್ತು ಪ್ಲಸ್ 4 ಈ ಕಡೆ ಕಳಿಸಿದ್ರೆ -4 ಆಗುತ್ತೆ 0 -4 ಅಂದ್ರೆ ಎಷ್ಟು ಎ ಬೆಲೆ -4 ನೆಕ್ಸ್ಟ್ ಬಿ ಬೆಲೆ -3 ಪ್ಲಸ್ ಬಿ ಅಪಾನ್ 2 ಅನ್ನ 0ಗೆ ಸಮ ಮಾಡ್ಬೇಕು ಯಾಕಂದ್ರೆ y ನಿರ್ದೇಶಾಂಕ 0 ಐತಿ 2 ಈ ಕಡೆ ಕಳಿಸಿದ್ರೆ 0 ಆಯ್ತದೆ ಯಾಕಂದ್ರೆ 0 × 2 -3 ಬಲಗಡೆ ಕಳಿಸಿದ್ರೆ +3 ಆಯ್ತು 0 + 3 0ಗೆ 3 ಕೊಡಿಸಿದ್ರೆ 3 ನ ಬರುತ್ತೆ b = 3 a ಬೆಲೆ -4 b ಬೆಲೆ 3 ಅಂದ್ರೆ ಯಾವ್ದಾಕೈತಿ ನೋಡ್ರಿ a ಬೆಲೆ -4 b ಬೆಲೆ 3 ಅಂದ್ರೆ ಆಪ್ಷನ್ ಬಿ ಸರಿಯಾಗುತ್ತೆ. ಎರಡನೇ ಪ್ರಶ್ನೆ ನೋಡಿ x1 y1 ಮತ್ತು x2 y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ m1 ಅನುಪಾತ m2 ಅನುಪಾತದಲ್ಲಿ ವಿಭಾಗಿಸುವ ಬಿಂದು ನಿರ್ದೇಶಾಂಕಗಳು. ಇಲ್ಲಿ ಭಾಗ ಪ್ರಮಾಣ ಸೂತ್ರವನ್ನು ಕೇಳಿದಾರ. ನೇರವಾಗಿ ಭಾಗ ಪ್ರಮಾಣ ಸೂತ್ರದ ಮೇಲೆ ಲೆಕ್ಕ ಕೇಳೋದು ಸ್ವಲ್ಪ ಕಷ್ಟ ಸಾಧ್ಯವಾದ್ದರಿಂದ ಭಾಗ ಪ್ರಮಾಣ ಸೂತ್ರವನ್ನು ನೇರವಾಗಿ ಕೇಳೋ ಸಾಧ್ಯತೆ ಇರೋದ್ರಿಂದ ನೀವು ಭಾಗ ಪ್ರಮಾಣ ಸೂತ್ರವನ್ನು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ನೇರವಾಗಿ ಭಾಗ ಪ್ರಮಾಣ ಸೂತ್ರ ಕೇಳಿದಾರ ಬಹಳ ಈಸಿ ಈ ಸೂತ್ರ m1 x2 + m2 x1 ಅಪಾನ್ m1 + m2 m1 y2 + m2 y1 ಅಪಾನ್ m1 + m2 ಇದು ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರವು ಡ್ಯಾಶ್. ಇಲ್ಲೊಂದು ಆವೃತ್ತಿ ವಿತರಣಾ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ 20 ರಿಂದ 30, ಆಪ್ಷನ್ ಬಿ 40 ರಿಂದ 50, ಆಪ್ಷನ್ ಸಿ 30 ರಿಂದ 40, ಆಪ್ಷನ್ ಡಿ 50 ರಿಂದ 60. ಬಹುಲಕವಿರುವ ವರ್ಗಾಂತರ ಯಾವ್ದಂತ ಕೇಳಿದಾರೆ. ನಾವು ಬಹುಲಕ ಇದು CI ಅಂದ್ರೆ ವರ್ಗಾಂತರ, ಎಫ್ ಅಂದ್ರ ಆವೃತ್ತಿ. ಬಹುಲಕ ಇರೋ ವರ್ಗಾಂತರವನ್ನು ಹೇಗೆ ಗುರುತಿಸ್ತೇವೆ ಅಂದ್ರೆ ನಾವು ಆವೃತ್ತಿ ಕಾಲಮ್ ಅನ್ನ ನೋಡ್ಬೇಕು. ಅತಿ ಹೆಚ್ಚಿನ ಆವೃತ್ತಿ ಯಾವ್ದು ಹೊಂದೈತಿ ನೋಡಿದ್ರೊಳಗ ಅತಿ ಹೆಚ್ಚಿನ ಆವೃತ್ತಿ ಹೊಂದಿರೋದು ಇದು ಹೈಯೆಸ್ಟ್ ಯಾವ್ದೈತಿ 18 ಐತಿ. ಅತಿ ಹೆಚ್ಚಿನ ಆವೃತ್ತಿಯನ್ನ ಯಾವ ವರ್ಗಾಂತರ ಹೊಂದಿರ್ತೈತಿ ಅದ ಬಹುಲಕ ಇರೋ ವರ್ಗಾಂತರ ಆಗಿರ್ತೈತಿ. ಹಾಗಾಗಿ ಬಹುಲಕ ಇರೋ ವರ್ಗಾಂತರ ಯಾವ್ದು 30 ರಿಂದ 40. ಆಪ್ಷನ್ ಸಿ 30 ರಿಂದ 40 ಸರಿಯಾದ ಉತ್ತರ. ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಸಿಗ್ಮಾ FI = 280, ಸಿಗ್ಮಾ FI = 20 ಆದರೆ ಸರಾಸರಿ ಬೆಲೆ ಎಷ್ಟು ಅಂತ ಕೇಳಿದಾರ. ಕೊಟ್ಟಿರೋ 4 ಆಯ್ಕೆಯಲ್ಲಿ ಯಾವ ಸರಿ? ಸರಾಸರಿಯನ್ನ ಕೇಳಿದಾರ. ಸರಾಸರಿಯನ್ನ ಕಂಡುಹಿಡಿಯೋ ಸೂತ್ರ ಸರಾಸರಿ ಬೆಲೆ ಸಿಗ್ಮಾ FI ಅಪಾನ್ ಸಿಗ್ಮಾ FI ಸರಾಸರಿಯನ್ನು ಕಂಡುಹಿಡಿಯೋ ಸೂತ್ರ. ಆಲ್ರೆಡಿ ಇವೆರಡು ಬೆಲೆಗಳನ್ನ ಕೊಟ್ಟಿರೋದ್ರಿಂದ ಸೂತ್ರದ ಬೆಲೆ ಹಚ್ಚಿ ಸುಲಭೀಕರಿಸೋದು. ಇದ್ರ ಬೆಲೆ 280, ಸಿಗ್ಮಾ FI ಬೆಲೆ 20. ಈ 0 ಕ್ಯಾನ್ಸಲ್ ಆಯ್ತು. 2 1 2 14 ಎಷ್ಟಾಯ್ತು ಸರಾಸರಿ 14. ಕೊಟ್ಟಿರೋ 4 ಆಯ್ಕೆ ಯಾವ ಸರಿ? ಆಪ್ಷನ್ ಡಿ 14 ಸರಿಯಾದ. ಒಂದು ಗುಂಪಿನಲ್ಲಿರುವ ದತ್ತಾಂಶಗಳ ಸರಾಸರಿ 25 ಮತ್ತು ಬಹುಲಕವು 10 ಆದರೆ ಮಧ್ಯಾಂಕವು ಆಪ್ಷನ್ ಎ 15, ಆಪ್ಷನ್ ಬಿ 20, ಆಪ್ಷನ್ ಸಿ 12, ಆಪ್ಷನ್ ಡಿ 14. ನಮಗೆ ಮಧ್ಯಾಂಕ ಬಹುಲಕ ಸರಾಸರಿ ಮೂರು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಿಗೆ ಸಂಬಂಧಪಟ್ಟಂತ ಒಂದು ಸೂತ್ರ ಐತಿ. 3 × ಮಧ್ಯಾಂಕ = ಬಹುಲಕ ಪ್ಲಸ್ 2 × ಸರಾಸರಿ. ಈ ಸೂತ್ರವನ್ನು ಬಳಸಿಕೊಂಡು ಬೆಲೆ ತುಂಬಿ ಸುಲಭೀಕರಿಸಿದ್ರೆ ನಮ್ಗೆ ಮಧ್ಯಾಂಕದ ಬೆಲೆ ಸಿಗ್ತದೆ. ಬಹುಲಕದ ಬೆಲೆ ಕೊಟ್ಟಾರ ಎಷ್ಟೈತಿ 10 ಪ್ಲಸ್ 2 × ಸರಾಸರಿ ಬೆಲೆ 25. 10 ಆಸ್ ಇಟ್ ಇಸ್ 2 25 50, 50 ಪ್ಲಸ್ 10 60 ಆಯ್ತು. ಇಲ್ಲಿ 3 ಮಧ್ಯಾಂಕ ಜೊತೆ ಗುಣಿಸ್ತತಿ, ಈ ಕಡೆ ಕಳಿಸಿ ಭಾಗಿಸ್ತತಿ ಅಂದ್ರ 60 ಅಪಾನ್ 3 ಆಯ್ತು. 3 1 3 20. ಹಾಗಾದ್ರೆ ಎಷ್ಟು ಬಂತು? ಮಧ್ಯಾಂಕದ ಬೆಲೆ 20. ಕೊಟ್ಟಿರುವ ಆಯ್ಕೆಯಲ್ಲಿ ಯಾವ ಸರಿ? ಆಪ್ಷನ್ ಬಿ 20 ಸರಿಯಾದ ಉತ್ತರ. ಉಳಿದ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.